ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿರ್ತದೆ. ಇದು ಕೇವಲ ಮರಗಳನ್ನು ಉಳಿಸುವುದಷ್ಟೇ ಅಲ್ಲದೆ ಅಲ್ಲಿನ ಸಮುದಾಯಗಳ ಹಕ್ಕು ಮತ್ತು ಪರಿಸರ ನಡುವೆ ಸಂಬಂಧವನ್ನು ಜಗತ್ತಿಗೆ ಸಾರಿದ ಒಂದು ಸಮಗ್ರ ಸತ್ಯಾಗ್ರಹವಾಗಿದೆ. ಚಿಕ್ಕು ಎಂದರೆ ಅಪ್ಪಿಗೋ ಇಲ್ಲ ಅಪ್ಪಿಕೊಳ್ಳಿ ಅಂದರ್ಥ. ಇದರ ಹಿನ್ನೆಲೆ ಏನಪ್ಪಾ ಅಂತಂದ್ರೆ 1970ರ ದಶಕದಲ್ಲಿ ಅಂದಿನ ಉತ್ತರ ಪ್ರದೇಶದ ಭಾಗವಾಗಿದ್ದ ಚಮೋಲಿ ಜಿಲ್ಲೆಯ ಎಣ್ಣೆ ಹಳ್ಳಿಯಲ್ಲಿ ಈ ಚಳವಳಿ ಪ್ರಬಲವಾಗಿ ಸ್ಫೋಟಿಸುತ್ತದೆ. ಈ ಚಳವಳಿಯಾದ ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರದ ಅನುಮತಿ ಪಡೆದ ಗುತ್ತಿಗೆದಾರರು ಮರಗಳನ್ನು ಕಡಿಯಲು ಬಂದಾಗ ಸ್ಥಳೀಯ ಮಹಿಳೆಯರು ಆ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಕೊಡಲಿಯಿಂದ ಅಪ್ಪಿಕೊಳ್ಳುವ ಮೂಲಕ ಆ ಮರಗಳನ್ನು ಕೊಡಲಿಯಿಂದ ರಕ್ಷಿಸಿದರು. ಈ ಸಲುವಾಗಿ ಈ ಚಳವಳಿಯನ್ನು ಅಪ್ಪಿಕೋ ಚಳವಳಿ ಅಥವಾ ಇಕೋ ಮೂವ್ಮೆಂಟ್ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಚಳವಳಿಯ ಪ್ರಮುಖ ನಾಯಕರೆಂದರೆ ಸುಂದರಲಾಲ್ ಬಹುಗುಣ, ಚಂಡಿ ಪ್ರಸಾದ್ ಭಟ್ ಮತ್ತು ಗೌರಾದೇವಿ. ಈ ಚಳವಳಿಯ ಪ್ರಮುಖ ಅಂಶಗಳು ಅಹಿಂಸಾತ್ಮಕ ಪ್ರತಿಭಟನೆ ಮಾರ್ಗವನ್ನು ಅನುಸರಿಸುತ್ತದೆ. ಚಳವಳಿಯ ಅತ್ಯಂತ ವಿಶಿಷ್ಟ ಅಂಶವೇನೆಂದರೆ ಅದರ ಪ್ರತಿಭಟನೆಯ ರೀತಿ. ಜನರ ಕೊಡಲಿ ಹಿಡಿದು ಬಂದ ಗುತ್ತಿಗೆದಾರರ ಮುಂದೆ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಇದನ್ನು ನಿಲ್ಲಿಸುತ್ತಾರೆ. ಇದು ಮಹಾತ್ಮ ಗಾಂಧಿಯವರ ಅಹಿಂಸೆಯ ತತ್ವವನ್ನು ಅವಲಂಬಿಸಿರುತ್ತದೆ. ಎರಡನೇದಾಗಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆ. ಚಿಕ್ಕು ಚಳವಳಿಯು ಮಹಿಳೆಯರ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರ್ತದ. ಮನೆಯ ಉರುವಲ ಕಟ್ಟಿಗೆ ಮತ್ತು ನೀರಿನ ಅಗತ್ಯಗಳಿಗೆ ಅರಣ್ಯವನ್ನು ಅವಲಂಬಿಸಿದ ಮಹಿಳೆಯರು ಪರಿಸರ ನಾಶದ ಮೊದಲ ಸಂಕಷ್ಟವನ್ನು ಎದುರಿಸುತ್ತಾರೆ. ಇದರಲ್ಲಿ ಗೌರಾದೇವಿ ಅಂತ ಸಾಮಾನ್ಯ ಮಹಿಳೆಯರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಮೂರನೇದಾಗಿ ಪರಿಸರ ಮತ್ತು ಅಭಿವೃದ್ಧಿಯ ಸಮತೋಲನ. ಈ ಚಳವಳಿಯ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಅಂಧಾಭಿಮಾನದ ಅರಣ್ಯ ನಾಶವನ್ನು ಪ್ರಶ್ನಿಸಿತು. ಸ್ಥಳೀಯ ಪರಿಸರ ವ್ಯವಸ್ಥೆಗೆ ಹಾನಿಯಾಗದಂತೆ ಸುಸ್ಥಿರ ಅಭಿವೃದ್ಧಿ ಬೇಕು ಎಂಬ ಬೇಡಿಕೆ ಮುಂದಿಟ್ಟಿತು. ನಾಲ್ಕನೇದಾಗಿ ರಾಜಕೀಯ ಮತ್ತು ಶಾಸನಾತ್ಮಕ ಜಯ. ಈ ಚಳವಳಿಯ ತೀವ್ರತೆಗೆ ಮಣಿದ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತದೆ. ಹಿಮಾಲಯದ ಎತ್ತರದ ಪ್ರದೇಶಗಳಲ್ಲಿ ಮರ ಕಡಿಯುವುದನ್ನು 15 ವರ್ಷಗಳ ಕಾಲ ನಿಷೇಧಿಸುತ್ತದೆ ಮತ್ತು ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆಗಳು ಮತ್ತು ಅರಣ್ಯ ನೀತಿಗಳ ಬಲಗೊಳ್ಳಲು ಇದು ಅಡಿಪಾಯ ಹಾಕಿತು. ಈ ಚಳವಳಿಯಲ್ಲಿ ಒಂದಿಷ್ಟು ಬೇಡಿಕೆಗಳನ್ನು ಇಡ್ತಾರೆ. ಆ ಬೇಡಿಕೆಗಳೆಂದರೆ ಚಿಕ್ಕು ಚಳವಳಿಯು ಪ್ರಮುಖ 6 ಬೇಡಿಕೆಗಳನ್ನು ಹೊಂದಿರುತ್ತದೆ. ಅವುಗಳು ಯಾವಪ್ಪ ಅಂತಂದ್ರೆ ಒಂದನೇದು ಮರಗಳ ವಾಣಿಜ್ಯ ಸಂಬಂಧಿ ಕಡಿತವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಂತ ಹೇಳ್ತಾರೆ. ಎರಡನೇದಾಗಿ ಜನರ ಕನಿಷ್ಠ ಅವಶ್ಯಕತೆಗಳ ಆಧಾರದಲ್ಲಿ ಸಾಂಪ್ರದಾಯಿಕ ಹಕ್ಕುಗಳ ಪುನರ್ ಸಂಘಟನೆ ನಡೆಯಬೇಕು ಅಂತ ಹೇಳ್ತಾರೆ. ಮೂರನೇದಾಗಿ ಅರಣ್ಯಗಳನ್ನು ಜನರ ಸಹಭಾಗಿತ್ವದೊಂದಿಗೆ ಮತ್ತು ಗಿಡಗಳನ್ನು ನೆಡಬೇಕೆಂಬುದೇ ಉಳಿಸಿಗೊಳಿಸಬೇಕಂತ ಹೇಳ್ತಾರೆ. ನಾಲ್ಕನೇದಾಗಿ ಅರಣ್ಯ ನಿರ್ವಹಣೆ ಮಾಡಲು ಗ್ರಾಮ ಸಮಿತಿಗಳನ್ನು ರಚಿಸಬೇಕಂತ ಹೇಳ್ತಾರೆ. ಐದನೇದಾಗಿ ಅರಣ್ಯಕ್ಕೆ ಸಂಬಂಧಿಸಿದ ಗೃಹ ಆಧಾರಿತ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕಂತ ಹೇಳ್ತಾರೆ. ಆರನೇದಾಗಿ ಸ್ಥಳೀಯ ಸ್ಥಿತಿಗತಿಗಳನ್ನು ಮತ್ತು ಕೋರಿಕೆಗಳನ್ನು ಆಧರಿಸಿ ಅರಣ್ಯದಲ್ಲಿ ಸ್ಥಳೀಯ ಸಸ್ಯ ತಳಿಗಳ ಆದ್ಯತೆಯನ್ನು ನೀಡಬೇಕಂತ ಹೇಳ್ತಾರೆ. ಹೀಗೆ ಮಾನವ ಕುಲದ ಉಳಿವಿಗೆ ಪರಿಸರ ಅತ್ಯಗತ್ಯ ಎಂಬ ಅರಿವನ್ನು ಮೂಡಿಸಿದ ಈ ಚಳವಳಿಯು ಅಹಿಂಸೆಯ ಮೂಲಕ ಎಷ್ಟು ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸರಿ, ಕ್ವಶನ್ ಕೇಳಿ ಎಷ್ಟೊಂದು ಚಲೋ ಆಯ್ತು ರೀ ಸರ್? ಎಷ್ಟೊಂದು ಚಲೋ ಆಯ್ತು? ಹಾಂ, ಬರ್ಕೊಂಡ್ರಿ ಒಂದು 4 ಪಾಯಿಂಟ್ ಬರ್ಕೊಬೇಕು ರೀ. ಹೇಳಿದ್ದು ಸ್ವಲ್ಪ ತಲೆ ಹೋಗು. ಎಷ್ಟೊಂದು ಚಲೋ ಆಯ್ತು ರೀ? 1900 ಯಾವ ರಾಜ್ಯದ ಚಲೋ ಆಯ್ತು ರೀ? ಆಗಿನ ಉತ್ತರ ಪ್ರದೇಶದ ಸರ್. ಮತ್ತೆ ಯಾರು ನೆಕ್ಸ್ಟ್ ಯಾರು ಮಾಡ್ತೀರಿ? ಕುಶಾಲ